ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ. ಅವ್ರು ಬಂದ್ರೆ ಚೆನ್ನಾಗಿ ನೋಡ್ಕೋತೇವೆ ಅಂತ ಅಷ್ಟು ಮಾಡ್ಬೋದು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ. ಅವ್ರು ಬಂದ್ರೆ ಚೆನ್ನಾಗಿ ನೋಡ್ಕೋತೇವೆ ಅಂತ ಅಷ್ಟು ಮಾಡ್ಬೋದು. ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ. ಅವ್ರು ಬಂದ್ರೆ ಚೆನ್ನಾಗಿ ನೋಡ್ಕೋತೇವೆ ಅಂತ ಅಷ್ಟು ಮಾಡ್ಬೋದು. ಮತದಾನ ಚೋರಿ ಬಗ್ಗೆ ಅವೇರ್ನೆಸ್ ಮಾಡ್ತೀರಿ, ಆದ್ರೆ ಅವ್ರು ಲಾಸ್ಟ್ ಮೂಮೆಂಟ್ ಟೆಕ್ನಿಕಲಿ ಅವ್ರು ಯೂಸ್ ತಗೋತಾ ಇದಾರಲ್ಲ ಅಂತ. ಈಗ ಅದ್ರ ಬಗ್ಗೆ ಈಗ ಹೇಳಕ್ ಬಹಳ ಎಕ್ದಮ್ ಫಸ್ಟ್ ಆಗಿ ಹೇಳುದು ತಪ್ಪಿದೆ. ಇದಕ್ ನಾವೇ ಒಂದು ಟೀಮ್ ಮಾಡ್ಕೊಂಡು ಬೂತ್ ವೈಸ್ ಎಲ್ಲೆಲ್ಲಿ ಜಾಸ್ತಿ ಆಗ್ಯಾವ, MLA ಒಳಗೆ ಎಷ್ಟಿದ್ದು ಆ ಬೂತ್ ಒಳಗ, MP ಗೆ ಎಷ್ಟಾದ್ರು, MLA ಒಳಗೆ ಎಷ್ಟಿದ್ದು ಬೂತ್, MP ಗೆ ಎಷ್ಟಾದ್ರು, ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ನಮ್ಗ ಡಿಟೇಲ್ ಆಗಿ ಹೆಂಗ್ ಬಂದಾವ್ ಏನ್ ಬಂದಾವ್ ಅಂತ ಅರ್ಥ ಆಕೈತಿ. ಅದ್ರ ಬಗ್ಗೆ ಮುಂಚೆಯಲ್ಲಿ ಮಾತಾಡೋದು ಸರಿ ಇಲ್ಲ. ಅದಕ್ಕೆ ನಾವು ಕಮಿಟಿ ಮಾಡ್ಕೊಂಡು ಅದಕ್ಕೆ ಏನಂತ ಇದು ವಿಚಾರನ ಮಾಡಿ ಆಮೇಲೆ ನಿಮ್ಗೆ ಏನು ತಿಳಿಯುತ್ತೆ. KPCC ಇಂದ ಮಾರ್ಗದರ್ಶನ ಪ್ರಕಾರ ಡಿಸಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿದೆ ವೋಟ್ ಚೋರಿ ಬಗ್ಗೆ. ಇದು ಇವತ್ತಿಂದಿಲ್ಲ, ಸುಮಾರು ಬಹಳಷ್ಟು ಎಲೆಕ್ಷನ್ಗಳಿಂದ ಇದು ವೋಟ್ ಚೋರಿದ ಇದು ನಡೆದಿದೆ. ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದವರು ಸೀರಿಯಸ್ನೆಸ್ ತಗೊಂಡು ಅದರ ಬಗ್ಗೆ ಕಂಡು ಹಿಡಿದು ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ಧಾರವಾಡ ಕ್ಷೇತ್ರದಲ್ಲೂ ವಿಧಾನಸೌಧ ಎಲೆಕ್ಷನ್ ಆದ್ಮೇಲೆ MP ಎಲೆಕ್ಷನ್ಗೆ ಇಮಿಡಿಯೇಟ್ ಒಂದೊಂದು ಕ್ಷೇತ್ರಕ್ಕೆ 25-30 ಸಾವಿರ ವೋಟ್ ಜಾಸ್ತಿ ಆಗು. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ, ಏನು ಹೆಂಗ್ ಆಗ್ತಾವ ಎಲ್ಲಿಂದ ಆಗ್ತಾವ ಅಂತ ಹೇಳಿ. ಅದಕ್ಕೆ ಈಗೆಲ್ಲ ತೆಗೆದ್ಮೇಲೆ ನಮಗೂ ಈಗ ಅರ್ಥ ಆಯ್ತು ಏನೋ ಚೋರಿ ನಡೆದಿದೆ ಅಂತ. ಅದ್ರ ಬಗ್ಗೆ ನಾವು ಜಿಲ್ಲಾ ಮಟ್ಟದವರು ಎಲ್ಲರೂ ಒಂದ್ಸಲ ಕುಂತು ಯಾವ ಕ್ಷೇತ್ರದಾಗ ಎಷ್ಟೆಷ್ಟು ಜಾಸ್ತಿ ಆಗ್ಯಾವ, ಇಮಿಡಿಯೇಟ್ ವಿಧಾನಸೌಧ ಎಲೆಕ್ಷನ್ ಆದ್ಮೇಲೆ 2,000, 3,000, ಒಂದ್ ವರ್ಷಕ್ಕೆ 4,000 ಆರ್ದು ಅರ್ಥ ಆಕೈತಿ. ನಮ್ಮ ಎಷ್ಟೊಳಗೆ 20-30 ಸಾವಿರ ಜಾಸ್ತಿಗಳು ಆಗ್ಯಾವ. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿ ಯಾವ ಬೂತ್ ಒಳಗೆ ಜಾಸ್ತಿ ಆಗ್ಯಾವ ಏನ್ ಮಾಡೋದು ಒಂದು ತನಿಖೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು KPCC ಮಾರ್ಗದರ್ಶನ ಅವ್ರಿಗೂ ಭೇಟಿಯಾಗಿ ತಿಳಿಸಿ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರ. KPCC ಇಂದ ಮಾರ್ಗದರ್ಶನ ಪ್ರಕಾರ ಡಿಸಿ ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿದೆ ವೋಟ್ ಚೋರಿ ಬಗ್ಗೆ. ಇದು ಇವತ್ತಿಂದಿಲ್ಲ, ಸುಮಾರು ಬಹಳಷ್ಟು ಎಲೆಕ್ಷನ್ಗಳಿಂದ ಇದು ವೋಟ್ ಚೋರಿದ ಇದು ನಡೆದಿದೆ. ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದವರು ಸೀರಿಯಸ್ನೆಸ್ ತಗೊಂಡು ಅದರ ಬಗ್ಗೆ ಕಂಡು ಹಿಡಿದು ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ಧಾರವಾಡ ಕ್ಷೇತ್ರದಲ್ಲೂ ವಿಧಾನಸೌಧ ಎಲೆಕ್ಷನ್ ಆದ್ಮೇಲೆ MP ಎಲೆಕ್ಷನ್ಗೆ ಇಮಿಡಿಯೇಟ್ ಒಂದೊಂದು ಕ್ಷೇತ್ರಕ್ಕೆ 25-30 ಸಾವಿರ ವೋಟ್ ಜಾಸ್ತಿ ಆಗು. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ, ಏನು ಹೆಂಗ್ ಆಗ್ತಾವ ಎಲ್ಲಿಂದ ಆಗ್ತಾವ ಅಂತ ಹೇಳಿ. ಅದಕ್ಕೆ ಈಗೆಲ್ಲ ತೆಗೆದ್ಮೇಲೆ ನಮಗೂ ಈಗ ಅರ್ಥ ಆಯ್ತು ಏನೋ ಚೋರಿ ನಡೆದಿದೆ ಅಂತ. ಅದ್ರ ಬಗ್ಗೆ ನಾವು ಜಿಲ್ಲಾ ಮಟ್ಟದವರು ಎಲ್ಲರೂ ಒಂದ್ಸಲ ಕುಂತು ಯಾವ ಕ್ಷೇತ್ರದಾಗ ಎಷ್ಟೆಷ್ಟು ಜಾಸ್ತಿ ಆಗ್ಯಾವ, ಇಮಿಡಿಯೇಟ್ ವಿಧಾನಸೌಧ ಎಲೆಕ್ಷನ್ ಆದ್ಮೇಲೆ 2,000, 3,000, ಒಂದ್ ವರ್ಷಕ್ಕೆ 4,000 ಆರ್ದು ಅರ್ಥ ಆಕೈತಿ. ನಮ್ಮ ಎಷ್ಟೊಳಗೆ 20-30 ಸಾವಿರ ಜಾಸ್ತಿಗಳು ಆಗ್ಯಾವ. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿ ಯಾವ ಬೂತ್ ಒಳಗೆ ಜಾಸ್ತಿ ಆಗ್ಯಾವ ಏನ್ ಮಾಡೋದು ಒಂದು ತನಿಖೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು KPCC ಮಾರ್ಗದರ್ಶನ ಅವ್ರಿಗೂ ಭೇಟಿಯಾಗಿ ತಿಳಿಸಿ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರೆ ಅದ್ರ ಪ್ರಕಾರ ಸರ್. ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ. ಅವ್ರು ಬಂದ್ರೆ ಚೆನ್ನಾಗಿ ನೋಡ್ಕೋತೇವೆ ಅಂತ ಅಷ್ಟು ಮಾಡ್ಬೋದು. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬ್ರಿಟಿಷ್ ಕಟ್ಟಿದ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ. ಅವ್ರು ಬಂದ್ರೆ ಚೆನ್ನಾಗಿ ನೋಡ್ಕೋತೇವೆ ಅಂತ ಅಷ್ಟು ಮಾಡ್ಬೋದು.